ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಅಥವಾ ಇದೇ ಫಸ್ಟ್ ಟೈಮ್ ನೀವು ನನ್ನ ಜೊತೆ ನನ್ನ ಒಂದು ಎನರ್ಜಿ ಜೊತೆ ಅಲೈನ್ ಆಗ್ತಾ ಇದ್ದರೆ ವೆಲ್ಕಮ್. ಆ್ಯಂಡ್ ತುಂಬ ಜನರು ನನ್ನ ಒಂದು ಇನ್ಸ್ಟಾಗ್ರಾಮ್ ನೋಡ್ಕೊಂಡು ಬಂದಿರ್ತೀರ ಥ್ರೂ ಕಾನ್ಷಿಯಸ್ಲಿ ಹರ್. ಎಲ್ರಿಗೂ ವೆಲ್ಕಮ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ನನ್ನ ಒಂದು ವೀಡಿಯೋಸ್ನ ನೋಡ್ತಾ ಇರೋದಕ್ಕೆ, ಸಪೋರ್ಟ್ ಮಾಡ್ತಾ ಇರೋದಕ್ಕೆ. ಅದು ಸ್ವಲ್ಪ ಗ್ಯಾಪ್ ಆಗಿತ್ತು, ಬಟ್ ಐ ವಿಲ್ ಬಿ ಬ್ಯಾಕ್ ಸೂನ್. ಆ್ಯಂಡ್ ಇವತ್ತಿನ ವಿಡಿಯೋ ಏನಿದೆ, ದಿಸ್ ಈಸ್ ದ ವೆರಿ ಮೋಸ್ಟ್ ಪವರ್ಫುಲ್ ವಿಡಿಯೋ ಅಂತಾನೆ ಹೇಳ್ಬೋದು. ಯಾಕೆ ಅಂತಂದರೆ ಟುಡೇ June 9th ಏನಿದೆ, ಟುಡೇ ಈಸ್ ದ ಮೋಸ್ಟ್ ಆಸ್ಪಿಷಿಯಸ್ ಡೇ. ಇದನ್ನು ನಾವು ಲಕ್ಕಿಯೆಸ್ಟ್ ಡೇ ಆಫ್ ದ ಇಯರ್ ಅಂತಲೇ ನಾವು ಕರಿಬೋದು. ಏನಕ್ಕೆ ಅಂತಂದರೆ ಇವತ್ತು ಜುಪಿಟರ್ ಮತ್ತು ವೀನಸ್ ಕಂಜಕ್ಷನ್ ಆಗ್ತಿರುವಂತಹ ಒಂದು ಬ್ಯೂಟಿಫುಲ್ ಡೇ. ಅಂತಂದರೆ ಜುಪಿಟರ್ ಮತ್ತು ವೀನಸ್ ಒಂದಕ್ಕೊಂದು ಒಂದು ಸ್ವಲ್ಪ ಹತ್ತಿರದಲ್ಲಿ ಇರ್ತವೆ. ಜುಪಿಟರ್ ಅಂದರೆ ಏನು, ನಮ್ಮ ಜೀವನಕ್ಕೆ ಬೇಕಾಗಿರುವಂಥ ವೆಲ್ತ್ ಆಗಿರ್ಬೋದು, ಅಬಂಡೆನ್ಸ್ ಆಗಿರ್ಬೋದು, ಕರಿಯರ್ ರಿಲೇಟೆಡ್, ಜಾಬ್ ರಿಲೇಟೆಡ್, ನಮ್ಮ ಒಂದು ಗುರುವಿನ ಆ ಒಂದು ಅನುಗ್ರಹ ಪಡೆಯುವಂತಹ ಒಂದು ಗ್ರಹ ಅಲ್ವಾ. ಆ ಒಂದು ಗ್ರಹ ವೀನಸ್ ಗ್ರಹ ಜೊತೆ, ವೀನಸ್ ಅಂದರೆ ಏನು, ನಮಗೆ ಲಕ್ಷ್ಮಿ ಅನುಗ್ರಹ ಆಗಿರ್ಬೋದು, ನಮ್ಮ ಜೀವನಕ್ಕೆ ಬೇಕಾಗಿರುವಂತಹ ಲವ್, ಪ್ರಾಸ್ಪರಿಟಿ, ಬ್ಯೂಟಿ, ಅಬಂಡೆನ್ಸ್ ಇವೆಲ್ಲವನ್ನ ಹೊಂದಾಣಿಕೆ ಆಗುವಂಥ ಒಂದು ಗ್ರಹ. ಸೊ ಈ ಎರಡು ಗ್ರಹ ಒಂದಕ್ಕೊಂದು ಹತ್ರ ಬರ್ತಿರುವಂತಹ ಒಂದು ದಿನ, ದಿಸ್ ಇಸ್ ದ ಮೋಸ್ಟ್ ಲಕ್ಕಿಯೆಸ್ಟ್ ಡೇ ಆಫ್ ದ ಇಯರ್ ಅಂತ ನಾವು ಅದಕ್ಕೆ ಕರೆಯೋದು. ಸೊ ಈ ಒಂದು ದಿನ ನಾವು ಒಂದಿಷ್ಟು ಕೆಲಸಗಳನ್ನು ಮಾಡೋದ್ರಿಂದ ನಮಗೆ ನಮ್ಮ ಜೀವನದಲ್ಲಿ ನಾವು ಏನೇನು ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ ಅದೆಲ್ಲವೂ ಸಾಧ್ಯವಾಗುವಂಥ ಒಂದು ದಿನ. ಸೊ ಡ್ಯೂ ಟು ದಿಸ್ ಜುಪಿಟರ್ ಆ್ಯಂಡ್ ವೀನಸ್ ಕಂಜಕ್ಷನ್ ಮ್ಯಾನಿಫೆಸ್ಟೇಷನ್ ವಿಂಡೋ ಓಪನ್ ಆಗ್ತದೆ. ಸೊ ಈ ಒಂದು ದಿನ ನೀವು ಅಂದ್ಕೊಂಡಂತಹ ವಿಷಯಗಳನ್ನು ನೀವು ಮ್ಯಾನಿಫೆಸ್ಟ್ ಮಾಡೋದ್ರಿಂದ ಆದಷ್ಟು ಬೇಗ ವಿಷಯಗಳೆಲ್ಲವೂ ಆಗ್ತವೆ ಅಂತ ನಾನು ಹೇಳ್ತೇನೆ. ಈ ಒಂದು ಲಕ್ಕಿಯೆಸ್ಟ್ ಡೇನ ನಾನು ಮ್ಯಾನಿಫೆಸ್ಟೇಷನ್ ಬಾಂಬ್ ಡೇ ಅಂತಲೇ ಕರಿತೇನೆ. ಇದು ಜಸ್ಟ್ ನನ್ನ ವರ್ಡಿಂಗ್ಸಲ್ಲಿ, ಬಿಕಾಸ್ ದ ಮೋಸ್ಟ್ ಪವರ್ಫುಲ್ ಡೇ ಅಲ್ವಾ. ನಾವು ಯೂಶಲಿ ಏನಂತ ಅಂದ್ಕೊಳ್ತಾ ಇರ್ತೀವಿ, ಗುರುವಿನ ದೆಸೆ ಇಲ್ಲ ಅಥವಾ ಏನು ಶುಕ್ರನ ದೆಸೆ ಇಲ್ಲ ಅಂತ. ನೀವು ಯಾವುದೋ ಆಸ್ಟ್ರಾಲಜರ್ ಹತ್ರ ಹೋದಾಗ ಇವೆಲ್ಲ ವಿಷಯಗಳನ್ನು ಕೇಳ್ತಾ ಇರ್ತೀರ. ಸೊ ದಿಸ್ ಆಸ್ಪಿಷಿಯಸ್ ಡೇ ಏನಿದೆ, ಗುರು ಮತ್ತು ಶುಕ್ರ ಎರಡು ಒಂದಕ್ಕೊಂದು ಸ್ವಲ್ಪ ಹತ್ತಿರದಲ್ಲಿ ಇರುವಂಥ ಒಂದು ದಿನ ಆಗಿರೋದ್ರಿಂದ ಆ ಬಿಗ್ಗೆಸ್ಟ್ ಮ್ಯಾನಿಫೆಸ್ಟೇಷನ್ ವಿಂಡೋ ಓಪನ್ ಆಗ್ತದೆ ಅಂತ ಆಗಲೇ ಹೇಳಿದ್ದೆ ಅಲ್ವಾ. ಸೊ ಈ ಒಂದು ಪವರ್ಫುಲ್ ಡೇ ನೀವು ಇಫ್ ಯು ಆರ್ ಗೋಯಿಂಗ್ ಥ್ರೂ ಎನಿ ಫಿನಾನ್ಷಿಯಲ್ ಬ್ರೇಕ್ ಥ್ರೂ ಆಗಿರ್ಬೋದು, ಫಿನಾನ್ಷಿಯಲ್ ಕ್ರೈಸಿಸ್ ಆಗಿರ್ಬೋದು, ಮನಿ ರಿಲೇಟೆಡ್ ಇಶ್ಯೂಸ್ ಆಗಿರ್ಬೋದು, ನಾನು ಯಾರಿಗೋ ಹಣ ಕೊಟ್ಟಿದ್ದೆ, ಹಣ ನನಗೆ ವಾಪಸ್ ಬಂದಿಲ್ಲ ಅನ್ನೋದಾಗಿರ್ಬೋದು, ಅಥವಾ ಹಣ ವಿಷಯದಲ್ಲಿ ತುಂಬ ಖರ್ಚು ಮಾಡ್ತಾ ಇದ್ದೀನಿ, ಎಲ್ಲ ಅರ್ನ್ ಮಾಡಿದ್ದು ಸ್ಟಕ್ ಆಗ್ತಾನೆ ಇದೆ ಅಥವಾ ಎಲ್ಲೂ ನಿಲ್ತಾನೆ ಇಲ್ಲ ನನ್ನ ಹತ್ರ ಅನ್ನೋವಂಥ ವಿಷಯ ಆಗಿರ್ಬೋದು. ಇಫ್ ಯು ಆರ್ ಗೋಯಿಂಗ್ ಥ್ರೂ ಕರಿಯರ್, ಜಾಬ್ ರಿಲೇಟೆಡ್ ಇಶ್ಯೂಸ್, ಜಾಬ್ಗೆ ಟ್ರೈ ಮಾಡ್ತಾನೆ ಇದ್ದೀನಿ ತುಂಬ ದಿನದಿಂದ ಬಟ್ ಜಾಬ್ ಆಗ್ತಾ ಇಲ್ಲ ಅನ್ನುವಂಥದ್ದಾಗಿರ್ಬೋದು. ಆ್ಯಂಡ್ ತುಂಬ ದಿನಗಳಿಂದ ನನಗೇನು ಪ್ರಮೋಷನ್ನೇ ಸಿಗ್ತಾ ಇಲ್ಲ, ಏನೋ ಕರಿಯರಲ್ಲಿ ಏನೋ ಒಂದು ಚೇಂಜಸ್ ಇಲ್ಲ, ಹೈಕ್ ಇಲ್ಲ, ಅಥವಾ ತುಂಬ ಸ್ಟಕ್ ಆಗಿದ್ದೀನಿ ಜಾಬ್ ರಿಲೇಟೆಡ್ ಅನ್ನುವಂಥದ್ದು ಕೂಡ ಆಗಿರ್ಬೋದು. ಸೊ ಇಫ್ ಯು ಆರ್ ಗೋಯಿಂಗ್ ಥ್ರೂ ದೀಸ್ ಮೆನಿ ಥಿಂಗ್ಸ್, ಮಲ್ಟಿಪಲ್ ಥಿಂಗ್ಸ್, ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ ಆಗಿರ್ಬೋದು, ಏನೋ ಹಸ್ಬೆಂಡ್ ಆ್ಯಂಡ್ ವೈಫ್ ಮತ್ತು ತುಂಬ ಜಗಳ ಅನ್ನುವಂಥದ್ದು ಆಗಿರ್ಬೋದು, ಅಥವಾ ಇಬ್ಬರ ಮಧ್ಯೆ ತುಂಬ ಮಾತುಕತೆನೇ ಇಲ್ಲ, ಕಮ್ಯುನಿಕೇಷನ್ನೇ ಇಲ್ಲ. ಆರ್ ಇಫ್ ಯು ಆರ್ ಗೋಯಿಂಗ್ ಥ್ರೂ ಲೈಕ್ ಹೀಲಿಂಗ್, ಏನೋ ಒಂದು ಎಮೋಷ್ನಲಿ ಹೀಲಿಂಗ್ ನಾನು ತೊಗೊಳ್ತಾ ಇದ್ದೀನಿ ಅನ್ನೋದಾಗಿರ್ಬೋದು, ಬಟ್ ಏನೋ ನನಗೆ ಕಾನ್ಸಂಟ್ರೇಷನ್ ಮಾಡೋದಕ್ಕೆ ಆಗ್ತಾಯಿಲ್ಲ, ಏನೋ ನಾನು ಕಲ್ತ್ಕೊಳ್ತಾನೆ ಇಲ್ಲ, ಇಂಟ್ರೆಸ್ಟೇ ಬರ್ತಾ ಇಲ್ಲ, ಇವಾಗ ಸುಮ್ಮನೆ ಇರ್ತೀನಿ, ಸುಮ್ಮನೆ ಮೊಬೈಲ್ ನೋಡೋದಕ್ಕೆ ಟೈಮ್ ಕೊಡ್ತೀನಿ ಹೊರತು ಬಟ್ ನನ್ನ ಒಂದು ವಿಷಯಗಳಿಗೋಸ್ಕರ ನಾನು ಟೈಮ್ ಕೊಡೋದಕ್ಕೆ ಆಗ್ತಾ ಇಲ್ಲ ಅಂತ ನಿಮಗೆ ಅನ್ನಿಸ್ತಾ ಇದ್ದರೆ, ಸೊ ದಿಸ್ ಈಸ್ ದ ಪರ್ಫೆಕ್ಟ್ ಟೈಮಿಂಗ್ ಇಫ್ ಯು ಆರ್ ಗೋಯಿಂಗ್ ಥ್ರೂ ದೀಸ್ ಥಿಂಗ್ಸ್ ಆ್ಯಂಡ್ ಇಫ್ ಯು ವಾಂಟ್ ಟು ಅಟ್ರಾಕ್ಟ್ ವೆಲ್ತ್, ಪ್ರಾಸ್ಪರಿಟಿ, ಅಬಂಡೆನ್ಸ್, ಲವ್, ಸಕ್ಸಸ್ ಆ್ಯಂಡ್ ಫಿನಾನ್ಷಿಯಲಿ ಸ್ಟೆಬಿಲಿಟಿ ಆಗಿರ್ಬೋದು. ಆ್ಯಂಡ್ ದೀಸ್ ಥಿಂಗ್ಸ್ ಎಕ್ಸ್ಪ್ಲೈನ್ ಮಾಡಿದೆ ಅಲ್ವಾ. ಈ ಒಂದು ವಿಷಯಗಳಿಗೆ ಅಥವಾ ಇದನ್ನು ಹೊರತಾಗಿ ಬೇರೆ ನಿಮ್ಮ ಒಂದು ವಿಷಯಗಳಿಗೆ ಏನನ್ನಾದರೂ ನೀವು ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ದಿಸ್ ಈಸ್ ದ ಪರ್ಫೆಕ್ಟ್ ಟೈಮ್. ಸೊ ಹಾಗಿದ್ರೆ ಏನೇನೆಲ್ಲ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ನ ನೀವು ಫಾಲೋ ಮಾಡ್ಬೋದು. ಸೊ ಸ್ಟೆಪ್ ನಂಬರ್ 1, ಈ ದಿನ ಸಂಜೆ ನೀವು ಮನೆಯಲ್ಲಿ ತುಪ್ಪದ ದೀಪವನ್ನು ಹಚ್ಚಿ ಒಂದಿಷ್ಟು ಹಳದಿ ಹೂವುಗಳನ್ನು ಅಥವಾ ಬಿಳಿ ಬಣ್ಣದ ಹೂವುಗಳನ್ನು ನೀವು ದೇವರಿಗೆ ಅರ್ಪಣೆ ಮಾಡ್ಬೋದು. ಎಸ್ಪೆಷಲಿ ಲಕ್ಷ್ಮಿಗೆ, ದೇವಿ ಸರಸ್ವತಿಗೆ ನೀವು ಹೂಗಳನ್ನು ಅರ್ಪಣೆ ಮಾಡುವಂಥದ್ದು. ತುಪ್ಪದ ದೀಪವನ್ನು ಹಚ್ಚಬೇಕು. ಆ್ಯಂಡ್ ಅದಾದ ನಂತರ ತುಪ್ಪದ ದೀಪ ಇಲ್ಲ ಅನ್ನುವಂಥವ್ರು ನೀವು ಎಳ್ಳೆಣ್ಣೆ ದೀಪವನ್ನು ಕೂಡ ನೀವು ಹಚ್ಬೋದು. ಆ್ಯಂಡ್ ಇಫ್ ಪಾಸಿಬಲ್ ತುಳಸಿ ಕಟ್ಟೆ ಹತ್ರ ಕೂಡ, ತುಳಸಿ ಗಿಡದ ಹತ್ರ ಕೂಡ ಒಂದು ತುಪ್ಪದ ದೀಪ ಅಥವಾ ಎಳ್ಳೆಣ್ಣಿನ ದೀಪವನ್ನು ನೀವು ಹಚ್ಚಿಡಿ. ಬಿಕಾಸ್ ಅಧಿಕ ಮಾಸ ಇರೋದ್ರಿಂದ ಇಟ್ ಈಸ್ ವೆರಿ ಆಸ್ಪಿಷಿಯಸ್. ಆ್ಯಂಡ್ ಹಚ್ಚಿದ ನಂತರ ನೀವು ಅಟ್ಲೀಸ್ಟ್ ಸಂಜೆ ಗುರುವಿಗೆ ಒಂದು ಗುರುವಿನ ಮಂತ್ರ ಏನಿದೆ, ಓಂ ಗುರುವೇ ನಮಃ ಅಥವಾ ಓಂ ಶ್ರೀ ಮಹಾಲಕ್ಷ್ಮೀ ನಮಃ, ಈ ಒಂದು ಮಂತ್ರವನ್ನು, ಈ 2 ಮಂತ್ರಗಳನ್ನು ಕೂಡ ನೀವು 108 ಬಾರಿ, 1088 ಬಾರಿ ಕೂಡ ನೀವು ಜಪ ಮಾಡ್ಬೋದು. ಇಲ್ಲವಾಗಿದ್ದಲ್ಲಿ ಅಟ್ಲೀಸ್ಟ್ 108 ಬಾರಿ ಆದರೂ ನೀವು ಜಪ ಮಾಡಿದರೆ ಒಳ್ಳೆಯದು. ಸ್ವಲ್ಪ ಮೆಡಿಟೇಷನ್ಸ್ನ ಮಾಡಿ ದೇವ್ರ ಮನೆಯಲ್ಲಿ ಇದ್ದಾಗ. ಸ್ಟೆಪ್ ನಂಬರ್ 2, ದ ವೆರಿ ಇಂಪಾರ್ಟೆಂಟ್ ಸ್ಟೆಪ್ ಇಫ್ ಯು ಆರ್ ಸ್ಟಾರ್ಟಿಂಗ್ ದ ಮ್ಯಾನಿಫೆಸ್ಟೇಷನ್, ಅಥವಾ ನೀವು ಆಲ್ರೆಡಿ ಶುರು ಮಾಡ್ತಿದ್ದೀರಿ ಅಂತಂದರೆ ನಿಮಗೆ ಗೊತ್ತಿರುತ್ತೆ ಇದು ಎಷ್ಟು ಇಂಪಾರ್ಟೆಂಟ್ ಅಂತ. ಸೆಟ್ಟಿಂಗ್ ದ ಇಂಟೆನ್ಷನ್. ಸೊ ಸೆಟ್ಟಿಂಗ್ ದ ಇಂಟೆನ್ಷನ್ ಎಷ್ಟು ಇಂಪಾರ್ಟೆಂಟ್ ಅಂದರೆ ಕೆಲವೊಂದಿಷ್ಟು ಜನಗಳಿಗೆ ಇಂಟೆನ್ಷನ್ ಅಂದರೆ ಏನು ಅಂತಲೇ ಗೊತ್ತಿರೋದಿಲ್ಲ, ಸಂಕಲ್ಪ ಅಂದರೆ ಏನು ಅಂತಲೇ ಗೊತ್ತಿರೋದಿಲ್ಲ.
ಸಂಕಲ್ಪ ಅನ್ನುವಂಥದ್ದು ಫಸ್ಟ್ ನಾವು ಏನೇ ಒಂದು ಪೂಜೆ ಮಾಡೋದಾಗಿರಲಿ ಅಥವಾ ಏನೋ ಒಂದು ಮ್ಯಾನಿಫೆಸ್ಟೇಷನ್ ಶುರು ಮಾಡೋದಾಗಿರಲಿ, ನಮಗೆ ಒಂದು ಕ್ಲಾರಿಟಿ ಅನ್ನುವಂಥದ್ದು ಬೇಕು ನಾವು ಏನು ಮಾಡ್ತಾ ಇದ್ದೀವಿ ಅನ್ನೋದಕ್ಕೆ. ಸೊ ಒಂದು ಕ್ಲಾರಿಟಿಯನ್ನು ಪಡೆದುಕೊಳ್ಳೋದಕ್ಕೋಸ್ಕರ ಈ ಒಂದು ಸಂಕಲ್ಪವನ್ನು ನಾವು ಮಾಡ್ಕೊಳ್ತೀವಿ. ಸೊ ಹಾಗಿದ್ರೆ ಈ ಒಂದು ಮ್ಯಾನಿಫೆಸ್ಟೇಷನ್ಗೆ ಯಾವ ಥರ ನಾವು ಸಂಕಲ್ಪ ಮಾಡುವಂಥದ್ದು, ಜಸ್ಟ್ ಇಫ್ ಯುರ್ ಮ್ಯಾನಿಫೆಸ್ಟಿಂಗ್ ಎನಿ ಜಾಬ್ ಆಗಿರ್ಬೋದು, ಸೊ ನೀವೊಂದು ಸಿಂಪಲ್ ಒಂದು ಅಫರ್ಮೇಷನ್ಸ್ ಲೈಕ್ ಸೆಟ್ ಮಾಡ್ಕೊಳ್ಬೋದು. ಲೈಕ್ ಐ ರಿಸೀವ್ಡ್ ಮೈ 25 LPA ಜಾಬ್ ಆಪರ್ಚುನಿಟಿ ವಿತ್ ಈಸ್. ಐ ಆಮ್ ಫಿನಾನ್ಷಿಯಲಿ ಡೆಪ್ಟ್ ಫ್ರೀ ಆ್ಯಂಡ್ ಐ ಹ್ಯಾವ್ ಕ್ಲಿಯರ್ಡ್ ಮೈ 1 lakh ಲೋನ್. ಈ ಥರ ನಿಮಗೆ ನಿಮ್ಮ ವಿಶ್ಗೆ ಅನುಗುಣವಾಗಿ ನೀವು ಆ ಒಂದು ಇಂಟೆನ್ಷನ್ನ ಸೆಟ್ ಮಾಡ್ಕೊಳ್ಳುವಂಥದ್ದು. ನಿಮಗೆ ಇಂಟೆನ್ಷನ್ ಸೆಟ್ ಮಾಡ್ಕೊಳ್ಳಿಕ್ಕೆ ಗೊತ್ತಾಗಿಲ್ಲ ಅಂತಂದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನಾನು ನಿಮಗೆ ಯಾವ ರೀತಿ ಒಂದು ಇಂಟೆನ್ಷನ್ ಸೆಟ್ ಮಾಡ್ಕೊಳ್ಳೋದು ಗೈಡ್ ಮಾಡ್ತೇನೆ. ಸ್ಟೆಪ್ ನಂಬರ್ 2. ಸೊ ಈ ಒಂದು ದಿನ ನೀವು ಮಾಡ್ಬೋದಂಥ ಎರಡನೇ ಸ್ಟೆಪ್ ಏನು ಅಂತಂದರೆ ರೈಟಿಂಗ್ ದ ಗ್ರ್ಯಾಟಿಟ್ಯೂಡ್ ಲೆಟರ್ ಟು ದ ಯೂನಿವರ್ಸ್, ಅಥವಾ ನಿಮಗೋಸ್ಕರ ನೀವೇ ಒಂದು ಧನ್ಯತಾ ಭಾವದಿಂದ ಒಂದು ಲೆಟರನ್ನು ಬರೆಯುವಂಥದ್ದು. ಇದಕ್ಕೆ ನಿಮಗೆ ಬೇಕಾಗಿರೋದೇನು, ಒಂದು ಪೇಪರ್ ಆ್ಯಂಡ್ ಒಂದು ಪೆನ್. ಸೊ ಮತ್ತೆ ಇದರಲ್ಲಿ ನಿಮಗೆ ಇನ್ನೊಂದು ಕ್ವಶನ್ ಬರ್ಬೋದು, ಯಾವ ಕಲರ್ ಪೆನ್ನನ್ನು ನಾನು ತೊಗೋಬೇಕು. ಇಫ್ ಪಾಸಿಬಲ್ ನಿಮ್ಮ ಹತ್ರ ಆರೆಂಜ್ ಕಲರ್ ಪೆನ್ ಇದ್ದರೆ ತೊಗೊಂಡು ಆ ಒಂದು ಪೆನ್ನನ್ನು ಯೂಸ್ ಮಾಡಿ. ನನ್ನ ಹತ್ರ ಯಾವ ಕಲರು ಪೆನ್ ಇಲ್ಲ ಅಂತಂದರೆ ಐ ಸಜೆಸ್ಟ್ ಯು ಟೇಕ್ ದ ಬ್ಲೂ ಪೆನ್ ಆ್ಯಂಡ್ ರೈಟ್ ಇಟ್ ಡೌನ್. ಬ್ಲ್ಯಾಕ್ ಪೆನ್ ಯೂಸ್ ಮಾಡಬೇಡಿ ಅಂತ ನಾನು ಹೇಳ್ತೀನಿ, ಬಿಕಾಸ್ ಸಿನ್ಸ್ ನಾವು ಮ್ಯಾನಿಫೆಸ್ಟೇಷನ್ ಮಾಡ್ತಿರೋದ್ರಿಂದ ಐ ವೋಂಟ್ ಸಜೆಸ್ಟ್ ಯೂಸಿಂಗ್ ಬ್ಲ್ಯಾಕ್ ಪೆನ್. ಓಕೆನಾ. ಸೊ ನಿಮಗೆ ಬೇಕಾಗಿರೋದೇನು, ಒಂದು ಪೇಪರ್, ಒಂದು ಪೆನ್. ಸೊ ಮುಂಚೆಗೆ ಏನು ಮಾಡಬೇಕಾಗತ್ತೆ, ನೆಮ್ಮದಿಯಾಗಿ ಕೂತ್ಕೊಂಡು ಆಫ್ಟರ್ ಸನ್ಸೆಟ್ ದೀಪ ಪೂಜೆ ಎಲ್ಲ ಮಾಡಿದ ನಂತರ ನೆಮ್ಮದಿಗೆ ಕೂತ್ಕೊಂಡು ಅಟ್ಲೀಸ್ಟ್ ಒಂದು 3ರಿಂದ 10 ಬಾರಿ ಒಂದು ದೀರ್ಘ ಉಸಿರನ್ನು ತೊಗೊಂಡು ಹೊರಗಡೆ ಹಾಕಿ. ಏನಕ್ಕೆ ಅಂತಂದರೆ ದ ವೆರಿ ಇಂಪಾರ್ಟೆಂಟ್ ಸ್ಟೆಪ್. ನಾವು ಮಾಡುವಂಥ ಒಂದು ಮ್ಯಾನಿಫೆಸ್ಟೇಷನ್ ಯಾವಾಗಲೂ ನಮ್ಮ ಮೈಂಡ್, ನಮ್ಮ ಮನಸ್ಸು ಒಂದು ಕಾಮ್ ಸ್ಟೇಟಲ್ಲಿ ಇರಬೇಕು. ಇಲ್ಲ ಅಂತಂದರೆ ನಮಗೆ ಬರೋ ಥಾಟ್ಸ್ ಆಗಿರ್ಬೋದು, ನೆಗೆಟಿವ್ ಥಿಂಕಿಂಗ್ ಆಗಿರ್ಬೋದು, ಆಗುತ್ತಾ ಆಗಲ್ವಾ, ಒಂದು ಡೆಸ್ಪಿರೇಷನ್ ಆಗಿರ್ಬೋದು, ಯಾವಾಗುತ್ತೆ ಯಾವಾಗಲ್ಲ. ಸೊ ಎಲ್ಲ ಥಾಟ್ಸ್ಗಳನ್ನು ನಾವು ನಲ್ಲಿಫೈ ಮಾಡಬೇಕು ಅಂತಂದರೆ ಫಸ್ಟ್ ಅಟ್ಲೀಸ್ಟ್ ಒಂದು 10 ಡೀಪ್ ಬ್ರೀತಿಂಗ್ ಮಾಡಿ, ಅಥವಾ ಶೂನ್ಯ ಮಂತ್ರವನ್ನು ನೀವು ಅಟ್ಲೀಸ್ಟ್ ಒಂದು 108 ಬಾರಿ ಜಪ ಮಾಡಿಬಿಟ್ಟು ಶುರು ಮಾಡಿ. ಆ ಥರ ಮಾಡೋದ್ರಿಂದ ನಿಮಗೆ ಎಲ್ಲ ಥಾಟ್ಸ್ಗಳು ನಲ್ಲಿಫೈ ಆಗುತ್ತವೆ. ಸೊ ಶೂನ್ಯ ಮಂತ್ರ ಅಂತಂದರೆ ಏನು, ಶೂನ್ಯ 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 ಶೂನ್ಯ. ಈ ಒಂದು ಸಿಂಪಲ್ ಒಂದು ಬೀಜಾಕ್ಷರ ಏನಿದೆ ಶೂನ್ಯ, ಇದನ್ನೇ ನೀವು ಒಂದು 108 ಬಾರಿ ಜಪ ಮಾಡೋದ್ರಿಂದ ನಿಮ್ಮ ಎಲ್ಲ ನೆಗೆಟಿವ್ ಥಾಟ್ಸ್ ನಲ್ಲಿಫೈ ಆಗಿ ನಿಮ್ಮ ಮೈಂಡ್ ಕಾಮ್ ಆಗಿ ಒಂದು ಪ್ರೆಸೆಂಟ್ ಸ್ಟೇಟಲ್ಲಿ ಇರೋದಕ್ಕೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ವೆಲ್ಕಮ್ ಬ್ಯಾಕ್ ಟು ದ ಗ್ರ್ಯಾಟಿಟ್ಯೂಡ್ ಲೆಟರ್ನ ಯಾವ ರೀತಿ ಬರೆಯುವಂಥದ್ದು. ಸೊ ಗ್ರ್ಯಾಟಿಟ್ಯೂಡ್ ಲೆಟರಲ್ಲಿ ಇಫ್ ಒಂದು ಎಕ್ಸಾಂಪಲ್ ತೊಗೊಳೋಣ, ಜಾಬ್ ರಿಲೇಟೆಡ್. ಓಕೆನಾ. ಸೊ ಜಾಬ್ ರಿಲೇಟೆಡ್ ಯಾವ ರೀತಿ ಗ್ರ್ಯಾಟಿಟ್ಯೂಡ್ ಲೆಟರ್ ಬರೆಯುವಂಥದ್ದು, ನಿಮಗೆ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಇಂಟರ್ವ್ಯೂ ಕ್ಲಿಯರ್ ಆಗುವ ಹಂತದಿಂದ ನೀವು ಆಫೀಸ್ಗೆ ಹೋಗಿ ಕೆಲಸ ಮಾಡ್ತಿರುವ ಹಂತದವರೆಗೂ ನೀವು ಗ್ರ್ಯಾಟಿಟ್ಯೂಡ್ನ ಬರೆಯುವಂಥದ್ದು. ಯಾವ ರೀತಿ, ಥ್ಯಾಂಕ್ ಯು ಯೂನಿವರ್ಸ್, ಐ ಆಮ್ ಸೋ ಗ್ರೇಟ್ಫುಲ್. ನನಗೆ ಈ ಒಂದು ಇಂಟರ್ವ್ಯೂ ಕ್ಲಿಯರ್ ಆಗಿದ್ದಕ್ಕೆ, ಇಂಟರ್ವ್ಯೂ ಕ್ಲಿಯರ್ ಆದಮೇಲೆ ನಾನು ತುಂಬ ಖುಷಿಯಾಗಿದ್ದೀನಿ. ನನ್ನ ಮನೆಯಲ್ಲಿ ಎಲ್ಲರೂ ನನಗೆ ಕಂಗ್ರ್ಯಾಚುಲೇಷನ್ಸ್ ಹೇಳಿದರು. ಯಾರ್ಯಾರೆಲ್ಲ ಕಂಗ್ರ್ಯಾಚುಲೇಷನ್ಸ್ ಹೇಳಿದರು ಅದನ್ನು ಕೂಡ ನೋಟ್ ಡೌನ್ ಮಾಡಿ. ಆ್ಯಂಡ್ ಗೊತ್ತಿಲ್ಲದೆ ಇರೋರು ಕೂಡ ನನಗೆ ಕಂಗ್ರ್ಯಾಚುಲೇಷನ್ಸ್ ಹೇಳಿದರು, ರೋಡಲ್ಲಿ ಹೋಗೋರು ಕೂಡ ಕಂಗ್ರ್ಯಾಚುಲೇಷನ್ಸ್ ಹೇಳಿದರು, ಅಥವಾ ಅಕ್ಕಪಕ್ಕ ಮನೆಯವರು ಇಷ್ಟು ದಿನ ನಾವು ಮಾತಾಡ್ತಾನೆ ಇರಲಿಲ್ಲ, ಬಟ್ ಏನೋ ಒಂದು ವಿಷಯ ಗೊತ್ತಾಗಿದೆ, ಬಟ್ ಅವರು ಕೂಡ ಕಂಗ್ರ್ಯಾಚುಲೇಷನ್ಸ್ ಹೇಳಿದರು. ತುಂಬ ಖುಷಿ ಆಗ್ತಿದೆ ನನಗೆ. ಆ್ಯಂಡ್ ನನಗೆ ಆಫರ್ ಲೆಟರ್ ಬಂದಿತ್ತು, ಇಮೇಲ್ನ ನೋಡಿಬಿಟ್ಟು ನನಗೆ ತುಂಬ ಖುಷಿ ಆಯಿತು. ನಾನು ವಾಪಸ್ ಅವ್ರಿಗೆ ರಿಟರ್ನ್ ಇಮೇಲ್ ಕಳಿಸಿದ್ದೀನಿ. ಆ್ಯಂಡ್ ನಾನು ಅಂದ್ಕೊಂಡಿದ್ದಷ್ಟೇ ಕೆಲಸ ಸಿಕ್ಕಿದೆ, ಅದಕ್ಕೆ ಬೇಕಾಗಿದ್ದಂಥ ಸ್ಯಾಲ್ರಿ ಕೂಡ ಸಿಕ್ಕಿದೆ, ಜಾಬ್ ರೋಲ್ ಕೂಡ ಸಿಕ್ಕಿದೆ, ಕಂಪ್ನಿ ಅದೇ ಕೂಡ ಆಗಿದೆ, ಆ್ಯಂಡ್ ಲೊಕೇಶನ್ ಸೇಮ್ ಇದೆ. ಐ ಆಮ್ ಸೋ ಹ್ಯಾಪಿ. ಆ್ಯಂಡ್ ಅದಾದ ನಂತರ ನಿಮ್ಮ ಆಫೀಸ್ಗೆ ಹೋಗುವಂಥದ್ದು, ಫಸ್ಟ್ ಡೇ ಆಫೀಸ್ ಹೇಗಿತ್ತು, ನಿಮ್ಮ ಕೊಲೀಗ್ಸ್ ಹೇಗಿದ್ದಾರೆ, ಮ್ಯಾನೇಜರ್ ಹೇಗಿದ್ದಾರೆ, ಆ್ಯಂಡ್ ನಿಮ್ಮ ಒಂದು ಕಂಪ್ಲೀಟ್ ಆ ಒಂದು ನೆಕ್ಸ್ಟ್ ಡೇವರೆಗೂ ಯಾವ ರೀತಿ ಎದ್ದು ನೀವು ಆಫೀಸ್ಗೆ ರೆಡಿಯಾಗಿ ಹೋಗ್ತೀರಾ, ಏನೇನೆಲ್ಲ ಮಾಡ್ತೀರಾ, ನಿಮ್ಮ ಒಂದು ಕೆಲಸ ಹೇಗಿದೆ, ಎಷ್ಟು ಪ್ರೆಷರ್ ಫ್ರೀ ಆಗಿದೆ ನಿಮ್ಮ ಒಂದು ಕೆಲಸ. ಆ್ಯಂಡ್ ನೀವು ಕೊಲೀಗ್ಸ್ ಜೊತೆ ಹೊರಗಡೆ ಹೋಗೋದಾಗಿರ್ಬೋದು, ಅಲ್ಲಿ ಇವತ್ತು ಫ್ರೆಂಡ್ಲಿ ವಾತಾವರಣ ಉಂಟಾಗಿರೋದಾಗಿರ್ಬೋದು, ನೀವೇನು ಟೀಮ್ ಔಟಿಂಗ್ ಹೋಗ್ತಿರೋದಾಗಿರ್ಬೋದು, ಆ್ಯಂಡ್ ಎವ್ರಿ ಮಂತ್ ನಿಮ್ಮ ಸ್ಯಾಲ್ರಿ ಕ್ರೆಡಿಟ್ ಆಗ್ತಿರೋದಾಗಿರ್ಬೋದು, ಎಲ್ಲವನ್ನ ನೋಟ್ ಡೌನ್ ಮಾಡಿ. ಸೇ ಥ್ಯಾಂಕ್ ಯು ಫಾರ್ ಈಚ್ ಆ್ಯಂಡ್ ಎವ್ರಿಥಿಂಗ್. ಆ ಒಂದು ಲೆಟರಲ್ಲಿ ಥ್ಯಾಂಕ್ ಯು ಯೂನಿವರ್ಸ್, ಇಂಟರ್ವ್ಯೂ ಕ್ಲಿಯರ್ ಆಗಿದ್ದಕ್ಕೆ ಇದನ್ನೆಲ್ಲ ಮಾಡಿದೆ ನಾನು. ಆ್ಯಂಡ್ ಥ್ಯಾಂಕ್ ಯು ಯೂನಿವರ್ಸ್, ನನಗೆ ಆಫೀಸ್ಗೆ ಹೋಗ್ತಾ ಇದ್ದೀನಿ, ತುಂಬ ಒಳ್ಳೆ ಕೊಲೀಗ್ಸ್ ಇದ್ದಾರೆ, ಡೌನ್ ಟು ಅರ್ತ್ ಇದ್ದಾರೆ, ಜೆನ್ಯೂನ್ ಇದ್ದಾರೆ. ಸೊ ಥ್ಯಾಂಕ್ ಯು ಯೂನಿವರ್ಸ್, ಐ ಆಮ್ ಸೋ ಗ್ರೇಟ್ಫುಲ್. ಪ್ರತಿಯೊಂದು ಲೈನ್ಗೂ ಇದನ್ನು ಆ್ಯಡ್ ಮಾಡಿ. ಇಲ್ಲ ಅಂತಂದರೆ ಒಂದು ಲೆಟರ್ನ ನೋಟ್ ಡೌನ್ ಮಾಡಿಬಿಟ್ಟು ಅಟ್ ದ ಎಂಡ್ ಥ್ಯಾಂಕ್ ಯು ಯೂನಿವರ್ಸ್, ಐ ಆಮ್ ಸೋ ಗ್ರೇಟ್ಫುಲ್ ಅಂತ ನಿಮಗೆ ಒಂದು ಗ್ರ್ಯಾಟಿಟ್ಯೂಡ್ನ ಬಟ್ ಬರಿಬೇಕಾದ್ರೆ ನಿಮ್ಮ ಮನಸ್ಸು ಕಾಮ್ ಆಗಿರಬೇಕು. ಮೇನ್ ಇಂಪಾರ್ಟೆಂಟ್ಲಿ ಧನ್ಯತಾ ಭಾವದಿಂದ ಬರೀರಿ. ನಾನು ಬರೆದಿದ್ದೀನಿ ಅದಕ್ಕೆ ನನಗೆ ಇದಾಗಬೇಕು ಅಂತ ಏನೋ ಒಂದು ಆ್ಯಂಗರಿಂದ, ಅಥವಾ ಏನೋ ಒಂದು ಆಗಬೇಕು ಅಂತ ಏನೋ ಒಂದು ಸಿಟ್ಟಿನಿಂದ, ಏನೋ ಒಂದು ಇರತ್ತೆ ಅಲ್ವಾ, ಈಗೋಯಿಂದ ದಯವಿಟ್ಟು ಮಾಡಬೇಡಿ. ಥರ್ಡ್ ಸ್ಟೆಪ್, ಕ್ಯಾಂಡಲ್ ರಿಚುವಲ್. ದ ವೆರಿ ವೆರಿ ಆಸ್ಪಿಷಿಯಸ್ ರಿಚುವಲ್, ದ ವೆರಿ ಇಂಪಾರ್ಟೆಂಟ್ ರಿಚುವಲ್. ಅದರಲ್ಲೂ ಈ ಒಂದು ಲಕ್ಕಿಯಸ್ಟ್ ಡೇ ಆಫ್ ದ ಇಯರ್ ಏನಿದೆ, ದ ಜುಪಿಟರ್ ಆ್ಯಂಡ್ ವೀನಸ್ ಕಂಜಕ್ಷನ್ ಆಗ್ತಿರುವಂಥ ದಿನ,
ಈ ದಿನದಲ್ಲಿ ನೀವು ಮಾಡ್ತಿರುವಂತಹ ಈ ಒಂದು ಪರ್ಟಿಕ್ಯುಲರ್ ಕ್ಯಾಂಡಲ್ ರಿಚುವಲ್ ಏನಿದೆ, ದಿಸ್ ಇಸ್ ದ ವೆರಿ ಇಂಪಾರ್ಟೆಂಟ್ ಸ್ಟೆಪ್. ಸೊ ಡೋಂಟ್ ಮಿಸ್ ಇಟ್. ಈ ಒಂದು ಕ್ಯಾಂಡಲ್ ರಿಚುವಲ್ನ ಮಾಡೋದಕ್ಕೆ ನಿಮಗೆ ಬೇಕಾಗಿರೋದು ಒಂದು ವೈಟ್ ಕಲರ್ ಕ್ಯಾಂಡಲ್, ಇಲ್ಲವಾದಲ್ಲಿ ಪಿಂಕ್ ಕಲರ್ ಕ್ಯಾಂಡಲ್, ಇಲ್ಲವಾದಲ್ಲಿ ಗೋಲ್ಡ್ ಕಲರ್ ಕ್ಯಾಂಡಲ್, ಇಲ್ಲವಾದಲ್ಲಿ ಯೆಲ್ಲೋ ಕಲರ್ ಕ್ಯಾಂಡಲ್. ಸೊ ಇದರಲ್ಲಿ ಯಾವುದಾದ್ರೂ ಒಂದು ಕ್ಯಾಂಡಲ್ನ ನೀವು ಬಳಸ್ಬೋದು. ನನ್ನ ಹತ್ರ ಕಲರ್ ಕ್ಯಾಂಡಲ್ಲೇ ಇಲ್ವಲ್ಲ ಮೇಡಮ್, ಅದೇನು ಮಾಡೋದು ಅಂತಂದರೆ ಯೂಸ್ ವೈಟ್ ಕಲರ್ ಕ್ಯಾಂಡಲ್. ಓಕೆನಾ? ಅದಾದ ನಂತರ ನಿಮಗೆ ಬೇಕಾಗಿರೋದು ಒಂದು ಡ್ರಾಪ್ ಹನಿ, ಒಂದು ಡ್ರಾಪ್ ಜೇನುತುಪ್ಪ, ಒಂದು ಸ್ವಲ್ಪ ಒಂದು ಚಿಟಿಕೆಯಷ್ಟು ಸಿನಮನ್ ಪೌಡರ್, ಚಕ್ಕೆ ಪುಡಿ ನಿಮಗೆ ಬೇಕಾಗುತ್ತೆ, ಒಂದು ಮ್ಯಾಚ್ ಬಾಕ್ಸ್ ಬೇಕಾಗುತ್ತೆ, ಒಂದು ಪೆನ್ ಬೇಕಾಗುತ್ತೆ. ಮತ್ತು ಯಾವ ಪೆನ್ನು ಅಂತ ಕೇಳಿದರೆ ಅಗೈನ್ ಯೂಸ್ ಆರೆಂಜ್ ಪೆನ್ ಅಥವಾ ಪಿಂಕ್ ಪೆನ್ ಅಥವಾ ಯೆಲ್ಲೋ ಪೆನ್. ಸೊ ಈ ಒಂದು ಸ್ಟೆಪ್ಪಲ್ಲಿ ನಾನು ನಿಮಗೆ 2 ರೀತಿ ಗೈಡೆನ್ಸ್ನ ಕೊಡ್ತಾ ಇದ್ದೀವಿ. 2 ಇಂಪಾರ್ಟೆಂಟ್ ಸಿಜಿಲ್ಸ್ನ ನಾವು ಯೂಸ್ ಮಾಡ್ತಾ ಇದ್ದೀವಿ. ಒಂದು ಜುಪಿಟರ್ಗೆ ರಿಲೇಟ್ ಆಗಿರುವಂಥದ್ದು, ಇನ್ನೊಂದು ವೀನಸ್ಗೆ ರಿಲೇಟೆಡ್ ಇರುವಂಥದ್ದು. ಸೊ ಏನಕ್ಕೆ 2? ಸೊ ನೀವು ಎರಡನ್ನೂ ಮಾಡಿ ಅಂತ ನಾನು ಹೇಳೋದಿಲ್ಲ. ಯಾಕಂತಂದರೆ ನಿಮಗೆ ಇವಾಗ ಯಾವುದ್ರ ಮೇಲೆ ನೀವು ಹೆಚ್ಚು ಪ್ರಿಯಾರಿಟಿಯನ್ನು ಕೊಡ್ತಾ ಇದ್ದೀರಿ ನಿಮ್ಮ ಒಂದು ಲೈಫಲ್ಲಿ. ನಿಮಗೆ ಕರಿಯರ್ ರಿಲೇಟೆಡ್ ಆಗಿರ್ಬೋದು, ಮನಿ ರಿಲೇಟೆಡ್ ಆಗಿರ್ಬೋದು, ಜಾಬ್ ರಿಲೇಟೆಡ್ ಆಗಿರ್ಬೋದು, ಅಥವಾ ಒಂದು ಬಿಸ್ನೆಸ್ ರಿಲೇಟೆಡ್ ಆಗಿ ನೀವೇನೋ ಮಾಡ್ತಾ ಇದ್ದೀರಾ ಅಂತಂದರೆ ಯೂಸ್ ದ ಜುಪಿಟರ್ 1. ಅಥವಾ ನೀವೇನು ರಿಲೇಷನ್ಶಿಪ್, ಲವ್ ಆ್ಯಂಡ್ ಆಲ್ಸೋ ಮನಿ, ಬ್ಯೂಟಿ, ಹೆಲ್ತ್ ಈ ರೀತಿ ಏನೋ ನೀವು ಮಾಡ್ತಾ ಇದ್ದೀರಾ ಅಂತಂದರೆ ಯೂಸ್ ದ ವೀನಸ್ ಸಿಜಿಲ್. ಸೊ ಇಲ್ಲ ನಾನು ಎರಡನ್ನೂ ಮಾಡ್ತೀನಿ ಅಂತ ಅಂದರೆ ತೊಂದರೆ ಇಲ್ಲ, 2 ಸಿಜಿಲನ್ನು ನೀವು ಬರಿಬೋದು. ಬಟ್ ನಾನೇನು ಹೇಳ್ತೀನಿ, ಕೀಪ್ ದ ಕಾನ್ಸಂಟ್ರೇಷನ್ ಆನ್ ಓನ್ಲಿ ಒನ್ ಇಂಟೆನ್ಷನ್ ಆ್ಯಂಡ್ ಓನ್ಲಿ ಒನ್ ಥಿಂಗ್. ಇದರಲ್ಲಿ ಮೊದಲನೇದಾಗಿ ನೀವೇನನ್ನು ಮಾಡ್ಬೋದು, ಆ ಒಂದು ವೈಟ್ ಶೀಟನ್ನು ತೊಗೊಳ್ಳಿ. ಶೀಟಿನ ಹಿಂದೆ ಭಾಗದಲ್ಲಿ ಆ ಒಂದು ಪೆನ್ ಯಾವುದಾದ್ರೂ ಕಲರ್ ತೊಗೊಳ್ಳಿ. ನಾನು ಹೇಳಿದೆ ಅಲ್ವಾ, ಹಿಂದೆ ಭಾಗದಲ್ಲಿ ನೀವು ನಿಮ್ಮ ಒಂದು ನೇಮ್ ಆ್ಯಂಡ್ ಡೇಟ್ ಆಫ್ ಬರ್ತನ್ನು ನೀವು ಬರಿಬೇಕಾಗುತ್ತೆ. ನೀವು ಬೇರೆಯವ್ರಿಗೋಸ್ಕರ ನೀವು ಇದನ್ನು ಮಾಡ್ತಾ ಇದ್ದೀರಾ ಅಂತಂದರೆ ಸೇಮ್ ಪ್ರೊಸೀಜರ್, ಅವರ ಒಂದು ನೇಮ್, ಅವರ ಒಂದು ಡೇಟ್ ಆಫ್ ಬರ್ತನ್ನು ನೀವು ಬರಿಬೇಕಾಗತ್ತೆ. ಆ್ಯಂಡ್ ಕೆಳಗಡೆ ವೆರಿ ಇಂಪಾರ್ಟೆಂಟ್ ಸ್ಟೆಪ್, ಏನಕ್ಕೋಸ್ಕರ ನೀವು ಮಾಡ್ತಾ ಇದ್ದೀರಾ, ಆ ಒಂದು ಇಂಟೆನ್ಷನ್ ಏನು. ಮೊದಲಿಗೆ ಇಂಟೆನ್ಷನ್ ಸೆಟ್ ಮಾಡ್ಕೊಂಡಿರ್ತೀರಿ ಅಲ್ವಾ, ಸ್ಟೆಪ್ ನಂಬರ್ 1ಅಲ್ಲಿ. ಅದೇ ಇಂಟೆನ್ಷನ್ನ ನೀವು ಆ ಒಂದು ಶೀಟಲ್ಲಿ ಕೆಳಗಡೆ ಬರೆಯುವಂಥದ್ದು. ಜಸ್ಟ್ ಇಲ್ಲ ಅಂತಂದರೆ ನನಗೆ ಎಷ್ಟು ಸಂಬಳ ಸಿಕ್ಕಿದೆ, ಈ ಒಂದು ಕೆಲಸ ಸಿಕ್ಕಿದೆ, ಅಥವಾ ನಾನು ಇಷ್ಟು ಸಾಲವನ್ನು ತೀರಿಸಿ ಈಗ ನೆಮ್ಮದಿಯಿಂದ ಇದ್ದೇನೆ, ಎಷ್ಟು ಸಂಬಳ ಬಂತು, ಎಷ್ಟು ಸಾಲ ತೀರಿಸಿದ್ರಿ, ಈ ಥರ ಏನು ಇಂಪಾರ್ಟೆಂಟ್ ಲೈನನ್ನು ನೀವು ಮೆನ್ಷನ್ ಮಾಡ್ಬೋದು. ಆ್ಯಂಡ್ ಫ್ರಂಟಲ್ಲಿ ನೀವು ಈಗ ಏನನ್ನ ಮಾಡ್ಬೋದು, ಮೇಲೆ ತೋರಿಸ್ತಿರುವಂತಹ ಈ ಒಂದು ಸಿಜಿಲ್ ಏನಿದೆ, ಆವಾಗಲೇ ಹೇಳಿದಾಗೆ ದಿಸ್ ಈಸ್ ಜುಪಿಟರ್ ಸಿಜಿಲ್. ಇದನ್ನು ನೀವು ವೆಲ್ತ್ ರಿಲೇಟೆಡ್ ಆಗಿರ್ಬೋದು, ಕರಿಯರ್, ಜಾಬ್, ಏನೋ ಒಂದು ಗುಡ್ ಫಾರ್ಚ್ಯೂನ್, ಯೂನಿವರ್ಸ್ ಜೊತೆ ಅಲೈನ್ ಆಗಲಿಕ್ಕೆ ಒಂದು ಗುರುವಿನ ದಿಸೆ ಬೇಕು ಅನ್ನುವಂಥವ್ರು, ಬಿಸ್ನೆಸ್ ರಿಲೇಟೆಡ್, ಈ ಒಂದು ಜುಪಿಟರ್ ಸಿಜಿಲ್ನ ನೀವು ಮೇಲ್ಗಡೆ ಬರೆಯುವಂಥದ್ದು. ಓಕೆನಾ? ಬರೆದ ನಂತರ ನೀವು ಇದಕ್ಕೆ ಒಂದು ಡ್ರಾಪ್ ಹನಿ ಆ್ಯಂಡ್ ಒಂದು ಸ್ವಲ್ಪ ಸಿನಮನ್ನನ್ನು ನೀವು ಸ್ಪ್ರೆಡ್ ಮಾಡುವಂಥದ್ದು. ಸೊ ಇದು ಜುಪಿಟರ್ ರಿಲೇಟೆಡ್. ಸೊ ಇಫ್ ಯು ಆರ್ ಮ್ಯಾನಿಫೆಸ್ಟಿಂಗ್ ಫಾರ್ ಲವ್, ರಿಲೇಷನ್ಶಿಪ್, ಬ್ಯೂಟಿ ಆ್ಯಂಡ್ ಆಲ್ಸೋ ಮನಿ, ಸೊ ಈ ರೀತಿ ನೀವೇನೋ ಒಂದು ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ದೀರಾ ಅಂತಂದರೆ ಯೂಸ್ ದ ವೀನಸ್ ಸಿಜಿಲ್. ಸೊ ಸೇಮ್ ಪ್ರೊಸೀಜರ್, ಫ್ರಂಟ್ ಸೈಡ್ ಪೇಪರಲ್ಲಿ ಇನ್ಸ್ಟೆಡ್ ಆಫ್ ಜುಪಿಟರ್ 1 ಯು ಕ್ಯಾನ್ ಯೂಸ್ ದ ವೀನಸ್ ಸಿಜಿಲ್. ಕೆಳಗಡೆ ಒಂದು ಸ್ವಲ್ಪ ಹನಿ ಅಥವಾ ಅದರ ಮೇಲ್ಗಡೆನೇ ಒಂದು ಸ್ವಲ್ಪ ಹನಿ, ಒಂದು ಸ್ವಲ್ಪ ಸಿನಮನ್ ಪೌಡರನ್ನು ಸ್ಪ್ರಿಂಕಲ್ ಮಾಡುವಂಥದ್ದು. ಸೊ ಇಷ್ಟನ್ನು ನೀವು ರೆಡಿ ಮಾಡಿ ಇಟ್ಕೋಬೋದು. ಇಲ್ಲ ಅಂತಂದರೆ ಒಂದು ಆವಾಗಲೇ ಹೇಳಿದಾಗೆ ಯೆಲ್ಲೋ ಕಲರ್ ಕ್ಯಾಂಡಲ್, ವೈಟ್ ಕಲರ್ ಕ್ಯಾಂಡಲ್, ಪಿಂಕ್ ಕಲರ್ ಕ್ಯಾಂಡಲ್ ಅಥವಾ ಗೋಲ್ಡನ್ ಕಲರ್ ಕ್ಯಾಂಡಲ್, ಇದ್ರಲ್ಲಿ ಯಾವುದಾದ್ರೂ ಒಂದು ಕ್ಯಾಂಡಲನ್ನು ನೀವು ಕೆಳಗಡೆ ಒಂದು ಪ್ಲೇಟನ್ನು ತೊಗೊಂಡು, ಒಂದು ಪ್ಲೇಟಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಕಿ, ಒಂದು ಸ್ವಲ್ಪ ಸಕ್ಕರೆಯನ್ನು ಕೂಡ ನೀವು ಮಿಕ್ಸ್ ಮಾಡಿ, ಮಧ್ಯಭಾಗದಲ್ಲಿ ಒಂದು ಕ್ಯಾಂಡಲನ್ನು ಇಟ್ಟು ಫ್ಲವರ್ ಪೆಟಲ್ಸ್ನ ಕೂಡ ನೀವು ಆ್ಯಡ್ ಮಾಡ್ಬೋದು. ಅಥವಾ ಏನೋ ನಿಮ್ಮ ಹತ್ರ ಸೇಜ್ ಏನೋ ಒಂದು ನಿಮ್ಮ ಹತ್ರ ಹರ್ಬ್ ಇತ್ತು ಅಂತಂದರೆ, ಅಥವಾ ಲೆಮನ್ ಗ್ರಾಸ್ ಹರ್ಬ್ ಇತ್ತು ಅಂತಂದರೆ ನೀವು ಅದನ್ನು ಕೂಡ ನೀವು ಆ್ಯಡ್ ಮಾಡ್ಬೋದು. ಇಲ್ಲ ಅಂತಂದರೆ ತೊಂದರೆ ಇಲ್ಲ. ಸೊ ಗೊತ್ತಾಯ್ತಲ್ಲ, ಒಂದು ಪ್ಲೇಟ್ ಇಲ್ಲ ಅಂತಂದರೆ ಒಂದು ಫೈರ್ ಸೇಫ್ ಬೌಲ್, ಅದರಲ್ಲಿ ಒಂದು ಸ್ವಲ್ಪ ಸಾಲ್ಟ್, ಕಲ್ಲುಪ್ಪು ಅಥವಾ ಹಿಮಾಲಯನ್ ಸಾಲ್ಟ್ ಯಾವುದಾದ್ರೂ ಇದ್ರೆ ಹಾಕಿ, ಸ್ವಲ್ಪ ಸಕ್ಕರೆ, ಮಧ್ಯದಲ್ಲಿ ಕ್ಯಾಂಡಲ್ನ ನೀವು ಹಚ್ಚಿಬಿಟ್ಟು ಅದು ಏನು ಬರ್ನ್ ಆಗ್ತಾ ಇರುತ್ತೆ ಆಗುವಾಗ ಈ ಒಂದು ಪ್ರೋಸೆಸ್ನೆಲ್ಲ ನೀವು ರೆಡಿ ಮಾಡ್ಕೋಬೋದು. ಲೈಕ್ ಒಂದು ಪೇಪರ್ನ ತೊಗೊಂಡು ಬ್ಯಾಕ್ ಸೈಡಲ್ಲಿ ನಿಮ್ಮ ಒಂದು ನೇಮ್, ಡೇಟ್ ಆಫ್ ಬರ್ತು, ಇಂಟೆನ್ಷನ್ನ ಬರೆಯುವಂಥದ್ದು, ಫ್ರಂಟ್ ಸೈಡಲ್ಲಿ ಸಿಜಿಲ್ನ ಬರೆಯುವಂಥದ್ದು, ಅದಕ್ಕೆ ಒಂದು ಸ್ವಲ್ಪ ಹನಿ, ಒಂದು ಸ್ವಲ್ಪ ಸಿನಮನ್ ಪೌಡರ್ನ ನೀವು ಆ್ಯಡ್ ಮಾಡುವಂಥದ್ದು. ಇದನ್ನು ನೀವು ಕ್ಯಾಂಡಲ್ ಹಚ್ಕೊಂಡು ಇಷ್ಟು ಪ್ರೊಸೀಜರ್ನ ಮಾಡಿಕೊಂಡು ಆ ಒಂದು ಪೇಪರನ್ನು ನೀವು 3 ಟೈಮ್ಸ್ ನಿಮ್ಮ ಕಡೆ ಫೋಲ್ಡ್ ಮಾಡಿ ನಿಮ್ಮ ಕೈಯಲ್ಲಿ ಇಟ್ಕೊಂಡು ಏನು ಇಂಟೆನ್ಷನ್ನ ನೀವು ಬರೀತೀರಿ, ಸೊ ಆ ಒಂದು ಇಂಟೆನ್ಷನ್ನ ನೀವು 11 ಬಾರಿ ನೀವು ರಿಪೀಟ್ ಮಾಡಬೇಕಾಗತ್ತೆ. ಜೋರಾಗಿ ನಿಮ್ಮ ಒಂದು ವಾಯ್ಸ್ ಒಂದು ವೈಬ್ರೇಷನ್ ಕ್ರಿಯೇಟ್ ಮಾಡುತ್ತೆ ಅಲ್ವಾ. ಸೊ ನಮ್ಮ ಒಂದು ವಾಯ್ಸ್ಗೆ ಒಂದು ಪವರ್ ಇದೆ. ಸೊ ಆ ಒಂದು ವೈಬ್ರೇಷನ್ನ ನೀವು ಕ್ರಿಯೇಟ್ ಮಾಡಬೇಕಾಗತ್ತೆ ಜೋರಾಗಿ, ಒಂದು ಸ್ವಲ್ಪ ಅಟ್ಲೀಸ್ಟ್ ಹೊರಗಡೆ ಎಲ್ಲೂ ಕೇಳೋದು ಬೇಡ, ನಿಮಗೆ ನಿಮ್ಮ ವಾಯ್ಸ್ ಏನು ವೈಬ್ರೇಟ್ ಆಗ್ತಿದೆ ಅಂತ ಫೀಲ್ ಆಗೋ ಅಷ್ಟು ಒಂದು ವಾಯ್ಸಲ್ಲಿ ನೀವು ಬೇಸ್ ವಾಯ್ಸಲ್ಲಿ ಕೂಡ 11 ಬಾರಿ ನೀವು ಆ ಒಂದು ಇಂಟೆನ್ಷನ್ನ
ಹೇಳುವಂಥದ್ದು. ಅದಾದ ನಂತರ ಈಗ ನಾನು ನಿಮಗೆ ಒಂದು ಪರ್ಟಿಕ್ಯುಲರ್ ಒಂದು ಅಫರ್ಮೇಷನ್ನ ಕೊಡ್ತಾ ಇದ್ದೀನಿ. ಇದನ್ನ ನೀವು ಒಂದು ಮಂತ್ರ ಅಂತಾನೆ ಕೂಡ ತಿಳ್ಕೊಬೋದು. ಈ ಒಂದು ಮಂತ್ರವನ್ನ 11 ಟೈಮ್ಸ್ ನಿಮ್ಮ ಇಂಟೆನ್ಷನ್ನ ನೀವು ಹೇಳಿದ ನಂತರ ಈಗ ಕೊಡ್ತಿರುವಂತಹ ಒಂದು ಅಫರ್ಮೇಷನ್ ಏನಿದೆ, ಒಂದು ಮಂತ್ರ ಏನಿದೆ, ಇದನ್ನ ಕೂಡ ನೀವು ಮಲ್ಟಿಪಲ್ ಟೈಮ್ಸ್ ನೀವು ರಿಪೀಟ್ ಮಾಡ್ಬೋದು. ಅದು ಏನು ನೋಟ್ ಡೌನ್ ಮಾಡ್ಕೊಳ್ಳಿ. ಮೇ ಆಪರ್ಚುನಿಟೀಸ್ ಫೈಂಡ್ ಮೀ ಈಸಿಲಿ. ಮೇ ವಾಟ್ ಈಸ್ ಮೆಂಟ್ ಫಾರ್ ಮೀ attracted to me. May abundance, love, success and wisdom flow into my life for the highest good. Just beautiful affirmation ಅಲ್ವಾ? ಸೊ ಇದನ್ನ ಯಾವುದೇ ಇಂಟೆನ್ಷನ್ಗೆ ನೀವು ಬಳಸ್ಬೋದು. ಸೊ ಇದನ್ನ ಕೂಡ ನೀವು ಕ್ಯಾಂಡಲ್ ಉರಿಯುವಾಗ ಟೈಮ್ ಇರುತ್ತೆ ಅಲ್ವಾ? ಸೊ ಒಂದು ಕ್ಯಾಂಡಲ್ನ ನೀವು ಹಚ್ಚಿದ್ರೆ ಅದು 6ವರೆಗೂ ನೀವು ಮುಂದೆ ಕೂತ್ಕೋಬೇಕಾಗುತ್ತೆ. ಸೊ ಅವಾಗ ನಿಮಗೆ ಟೈಮ್ ಇರುತ್ತೆ. ಈ ಒಂದು ಅಫರ್ಮೇಷನ್ನ ನೀವು ರಿಪೀಟೆಡ್ಲಿ ಹೇಳ್ಬೋದು. ಸೊ ನಿಮ್ಮ ಹತ್ರ ದೊಡ್ಡ ಕ್ಯಾಂಡಲ್ ಹಚ್ಚಿದ್ರೆ 3 hours ಎಲ್ಲ ಕೂತ್ಕೊಳ್ಳಿಕ್ಕೆ ಟೈಮ್ ಆಗೋದಿಲ್ಲ ಅಂತಂದರೆ ಯೂಸ್ ಸಿಂಪಲ್ ಬರ್ತ್ಡೇ ಕ್ಯಾಂಡಲ್ಸ್ ಅಥವಾ ಚಿಕ್ಕ ಕ್ಯಾಂಡಲ್ಸ್ನ ನೀವು ತೊಗೊಂಬಂದು ಬೆಳೆಸ್ಬೋದು, ಏನೂ ತೊಂದರೆ ಇಲ್ಲ. ಆ್ಯಂಡ್ ಆ ಕ್ಯಾಂಡಲ್ನ ನೀವು ಇನ್ನೊಂದು ಸ್ವಲ್ಪ ಆ್ಯಕ್ಟಿವೇಟ್ ಮಾಡಲಿಕ್ಕೆ ಯು ಕ್ಯಾನ್ ಆಲ್ಸೋ ಯೂಸ್ ಕ್ಲೋವ್ ಆಯಿಲ್ ಅಂತ ಬರುತ್ತೆ. ಆ್ಯಂಡ್ ಸಿನಮನ್ ಆಯಿಲ್ ಅಂತ ನೀವು ಹೊರಗಡೆ ಹೋದರೆ ಗ್ರಂಥಿಗೆ ಅಂಗಡಿಲಿ ಸಿಗುತ್ತೆ. ಅದನ್ನು ಸ್ವಲ್ಪ ನೀವು ಕ್ಯಾಂಡಲ್ಗೆ ಅಪ್ಲೈ ಮಾಡ್ಬೋದು ಟು ಎನರ್ಜೈಸ್ ಇಟ್. ಸೊ ಇಷ್ಟನ್ನು ನೀವು ಮಾಡ್ಬೋದು. ಆ್ಯಂಡ್ ಇಷ್ಟು ಪ್ರೊಸೀಜರನ್ನು ನೀವು ಮಾಡಿದರೆ ಆ್ಯಂಡ್ ಈಗ ಫೈನಲ್ ಸ್ಟೆಪ್ಗೆ ಬರೋಣ. ಫೈನಲ್ ಸ್ಟೆಪ್ ಏನು? ಪೇಪರನ್ನು ಫೋಲ್ಡ್ ಮಾಡಿ ಇಟ್ಕೊಂಡ್ರಿ, ಇದನ್ನೆಲ್ಲ ಹೇಳಿದ್ರಿ. ಈಗ ಒಂದು ಪೇಪರನ್ನು 3 ಟೈಮ್ಸ್ ನಿಮ್ಮ ಕಡೆ ಫೋಲ್ಡ್ ಮಾಡಿ ಇಟ್ಕೊಂಡಿರ್ತೀರಲ್ವ, ಆ ಒಂದು ಪೇಪರನ್ನು ಹಚ್ಚಿರುವಂಥ ಕ್ಯಾಂಡಲಲ್ಲಿ ಅಥವಾ ಫೈರ್ ಸೇಫ್ ಬೌಲಲ್ಲಿ ನೀವು ಬರ್ನ್ ಮಾಡುವಂಥ ಒಂದು ಸಮಯ. ಸೊ ಆ ಒಂದು ಪೇಪರನ್ನು ಆ ಒಂದು ಉರಿತಿರುವಂಥ ದೀಪಕ್ಕೆ ನೀವು ಅಥವಾ ಉರಿತಿರುವಂಥ ಒಂದು ಕ್ಯಾಂಡಲ್ ಏನಿದೆ ಅದಕ್ಕೆ ಹಿಡಿದು ಬರ್ನ್ ಮಾಡ್ತಾ ಈ ಒಂದು ಅಫರ್ಮೇಷನ್ನ ನೀವು ಹೇಳಿ. ಯಾವ ಅಫರ್ಮೇಷನ್ ಅದು ನೋಟ್ ಡೌನ್ ಮಾಡ್ಕೊಳ್ಳಿ. ಐ ರಿಲೀಸ್ ದಿಸ್ ಇಂಟೆನ್ಷನ್ ಟು ದ ಯೂನಿವರ್ಸ್. ವಾಟ್ ಈಸ್ ಅಲೈನ್ಡ್ ಫಾರ್ ಮೀ ಕಮ್ ಟು ಮೀ ಈಸಿಲಿ ಆಟ್ ದ ಪರ್ಫೆಕ್ಟ್ ಟೈಮ್. ಸೊ ದಿಸ್ ಈಸ್ ದ ಫೈನಲ್ ಅಫರ್ಮೇಷನ್ ನೀವು ಹೇಳುವಂಥದ್ದು. ಇಲ್ಲಿಗೆ ಅಫರ್ಮೇಷನ್ಸ್ ಕಂಪ್ಲೀಟ್ ಆಯಿತು. ಇದಾದಮೇಲೆ ಇನ್ನೊಂದು ಫೈನಲ್ ಸ್ಟೆಪ್ ಎಂತ ಐ ಗೆಸ್ 4th or 5th ಸ್ಟೆಪ್, ನನಗೆ ಕನ್ಫ್ಯೂಸ್ ಆಯಿತು. ದ ಫೈನಲ್ ಸ್ಟೆಪ್, ಓಕೆನಾ? ಈ ಒಂದು ಫೈನಲ್ ಸ್ಟೆಪ್ ಏನಿದೆ, ವಿಜುವಲೈಸೇಷನ್. ಅಗೈನ್ ಒಂದು 5 ಅಥವಾ 10 ಟೈಮ್ಸ್ ಮತ್ತೆ ಒಂದು ಡೀಪ್ ಬ್ರೀತಿಂಗ್ ಮಾಡಿ ಒಂದು 10 ಬಾರಿ ದೀರ್ಘ ಉಸಿರನ್ನು ತೊಗೊಂಡು ಹೊರಗಡೆ ಹಾಕಿ ವಿಜುವಲೈಸ್ ಮಾಡಿ, ಕಲ್ಪನೆ ಮಾಡಿ ನೀವು ಏನೇನೆಲ್ಲ ಬರೆದಿದ್ರಿ ಅದೆಲ್ಲವೂ ಆಗ್ತಿರುವಂತೆ, ಎಲ್ಲವೂ ನೀವು ಅಂದುಕೊಂಡಿರುವ ರೀತಿ ಎಲ್ಲವೂ ತನ್ನಂತಾನೆ ಅನ್ಫೋಲ್ಡ್ ಆಗ್ತಿರುವಂಥ ಆಪರ್ಚುನಿಟೀಸ್ ಆಗಿರ್ಬೋದು, ಎಲ್ಲವೂ ತನ್ನಂತಾನೆ ಬರ್ತಿರುವಂತೆ ಧನ್ಯತಾ ಭಾವದಿಂದ ನೀವು 10 ನಿಮಿಷ ವಿಜುವಲೈಸ್ ಮಾಡಿದರೆ ಸೊ ಇಟ್ ಈಸ್ ಡನ್. ಇದಾದ ನಂತರ ಹೊರಗಡೆ ಹೋಗಿ, ಸೊ ನಿಮಗೆ ಜುಪಿಟರ್, ವೀನಸ್ ನಿಮಗೆ ಗೊತ್ತಾಗಲಿಲ್ಲ ಎಲ್ಲಿದೆ ಚುಕ್ಕಿ ಅಂತಂದರೆ ಸುಮ್ಮನೆ ಹೊರಗಡೆ ಹೋಗಿ ರೈಸ್ ಯುವರ್ ಹ್ಯಾಂಡ್ಸ್, ಇಲ್ಲಿ ಕೈ ಎತ್ತು. ಯಾರಾದರೂ ಇದ್ದರೆ ನೋಡ್ತಾ ಇದ್ದಾರೆ ಅಂತ ನಿಮಗೆ ಅನ್ನಿಸ್ತಾ ಇದ್ದರೆ ಸೈಲೆಂಟಾಗಿ ಕೂತ್ಕೊಳ್ಳಿ. ಇಲ್ಲ ಯಾರೂ ನೋಡ್ತಾ ಇಲ್ಲ ಅಂತ ನಿಮಗೆ ಅನ್ನಿಸ್ತಾ ಇದ್ದರೆ ಗೋ ಔಟ್. ಟೆರೆಸ್ ಇದ್ದರೆ, ನಿಮಗೆ ಒಂದು ಪ್ರೈವೇಟ್ ಸ್ಪೇಸ್ ಇದ್ದರೆ ಹೊರಗಡೆ ಹೋಗಿ ಕೈಗಳನ್ನು ಮೇಲೆ ಎತ್ತು ಲೈಕ್ ಈ ಒಂದು ಅಫರ್ಮೇಷನ್ನ ನೀವು ರಿಪೀಟೆಡ್ಲಿ ಹೇಳ್ಬೋದು. ಆಕಾಶನ ನೋಡ್ತಾ ಒಂದು ಗ್ರ್ಯಾಟಿಟ್ಯೂಡ್ನ ಎಲ್ಲವೂ ನೀವು ಅಂದ್ಕೊಂಡಿರೋ ರೀತಿ ಆಗ್ತಿದೆ ಅಂತ ಫೀಲ್ ಮಾಡ್ಕೊಳ್ತಾ ಸೊ ಇದನ್ನು ನೀವು ರಿಪೀಟ್ ಮಾಡಿ. ಏನದು? ಇದನ್ನು ಕೂಡ ನೋಟ್ ಡೌನ್ ಮಾಡ್ಕೊಳ್ಳಿ. ಐ ವೆಲ್ಕಮ್ ಗ್ರೋತ್ ವಿತ್ ಗ್ರೇಸ್ ಆ್ಯಂಡ್ ಅಬಂಡೆನ್ಸ್ ವಿತ್ ಗ್ರ್ಯಾಟಿಟ್ಯೂಡ್. ಇದನ್ನು ನೀವು ಹೊರಗಡೆ ಮೂನ್ ವಾಕ್ ಮಾಡ್ತಾ ಸುಮ್ಮನೆ ಓಡಾಡ್ಕೊಳ್ತಾ ರಿಪೀಟೆಡ್ಲಿ ಹೇಳ್ತಾನೆ ಇರಿ, ಟು ಫೀಲ್ ದ ಗ್ರ್ಯಾಟಿಟ್ಯೂಡ್, ಟು ಫೀಲ್ ದ ಗ್ರೇಸ್. ಐ ಹೋಪ್ ಕಂಪ್ಲೀಟ್ ಡೀಟೇಲ್ಸನ್ನು ನಾನು ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಕಂಪ್ಲೀಟ್ ರಿಚುವಲ್ನ ನಾನು ಇಲ್ಲಿ ಶೇರ್ ಮಾಡಿದ್ದೀನಿ. ನಿಮಗೆ ಏನಾದರೂ ಡೌಟ್ ಇತ್ತು ಅಂತಂದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ನಿಮಗೆ ಕ್ಲಿಯರ್ ಮಾಡ್ತೇನೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ನನ್ನ ವೀಡಿಯೋನ ವಾಚ್ ಮಾಡಿದ್ದಕ್ಕೆ ಆ್ಯಂಡ್ ಇಷ್ಟೊಂದು ಟೈಮ್ ಕೊಟ್ಟಿದ್ದಕ್ಕೆ. ಆ್ಯಂಡ್ ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಟೈಮ್ ಅಲ್ವಾ, ಇದನ್ನು ನೀವು ಯೂಸ್ ಮಾಡ್ಕೋಬೇಕು. ಎಲ್ಲೋ ಒಂದು ಸೀರಿಯಲ್ನ ನೋಡ್ತೀರಾ, ಎಲ್ಲೋ ಒಂದು ಏನೋ ರೀಲ್ಸ್ ನೋಡ್ಕೊಂತ ಟೈಮ್ ವೇಸ್ಟ್ ಮಾಡ್ತೀರಾ. ಸೊ ಈ ಥರದ ವಿಷಯಗಳಿಗೂ ಕೂಡ ನೀವು ಟೈಮನ್ನು ಕೊಡೋದಕ್ಕೆ ಅಭ್ಯಾಸ ಮಾಡ್ಕೊಳ್ಳಿ. ಹೌದು, ಮುಂಚೆ ನಾವು ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ತಿರ್ಲಿಲ್ಲ, ಯಾಕಂದರೆ ಮುಂಚೆ ನಮಗೆ ಗೊತ್ತಿರಲಿಲ್ಲ. ಸೊ ಈಗ ನಮಗೆ ಇದೆಲ್ಲವೂ ಗೊತ್ತಾಗಿದೆ, ಇದ್ರ ಬಗ್ಗೆ ನಾಲೆಡ್ಜ್ ಸಿಗ್ತಾ ಇದೆ. ಸಿಕ್ಕಿದಾಗ ನಾವು ಇದನ್ನು ಯುಟಿಲೈಸ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆಮೇಲೆ ರಿಗ್ರೆಟ್ ಫೀಲ್ ಮಾಡೋದಕ್ಕಿಂತ ಸಿಕ್ಕಿದಾಗ ಆಪರ್ಚುನಿಟೀಸ್ನ ಯೂಸ್ ಮಾಡ್ಕೊಳ್ಳುವಂಥ ಅಭ್ಯಾಸವನ್ನು ನೀವು ಮಾಡ್ಕೊಳ್ಳಿ. ಇದೇ ಥರ ವೀಡಿಯೋಸ್ಗೋಸ್ಕರ ನನ್ನನ್ನು ಫಾಲೋ ಮಾಡಿ, ನನ್ನ ವೀಡಿಯೋಸ್ನ ನೋಡ್ತಾ ಇರಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮಗೆ ಬೇರೆ ಯಾವ್ಯಾವ ರೀತಿ ನಾನು ಮತ್ತೆ ವೀಡಿಯೋಸ್ನ ಮಾಡಬೇಕು ಕಾಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡಿ, ನಾನು ಅದೇ ಥರ ವೀಡಿಯೋಸ್ನ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಐ ಹೋಪ್ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ತುಂಬ ಟೈಮ್ ಆದಮೇಲೆ ನಾನು ಯೂಟ್ಯೂಬ್ ವೀಡಿಯೋ ಮಾಡ್ತಾ ಇದ್ದೀನಿ, ಸ್ವಲ್ಪ ಗ್ಯಾಪ್ ಆಗಿದೆ. ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಐ ಆಮ್ ರಿಯಲಿ ಸಾರಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗ್ತೇನೆ.